ಬಿ ವಿ ಎಸ್ ಪ್ರಜ್ಞಾಪೂರ್ವಕವಾಗಿ ಒಂದು ಒತ್ತಾಯವನ್ನು ಮಾಡುತ್ತೆ. ಅಲೆಮಾರಿ ಮತ್ತು ಅಲೆಮಾರಿಗಳು ಏನಿದ್ದಾರೆ ಅವರಿಗೆ 1% ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಇಡಬೇಕು. ತೀರಾ ಹಿಂದುಳಿದ ಸಮುದಾಯಗಳನ್ನು ಕಡಿಮೆ ಹಿಂದುಳಿದ ಸಮುದಾಯಗಳ ಜೊತೆ ಸೇರಿಸಿರ್ತಕ್ಕಂಥದ್ದು ಅದು ಸರಿಯಲ್ಲ. ಮತ್ತು ರೋಸ್ಟರ್ ಬಿಂದುಗಳನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಸಮುದಾಯಗಳಲ್ಲಿ ಷಡ್ಯಂತ್ರ ರೂಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂಥೇಳಿ ಬಿ ವಿ ಎಸ್ ಒತ್ತಾಯ ಮಾಡುತ್ತೆ. ಛಿದ್ರ ಆಗ್ತಾ ಇರೋದು ಸಮುದಾಯಗಳಿಂದಲ್ಲ, ಸಮುದಾಯದ ಕೆಲವು ನಾಯಕರುಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸ್ಟೇಟ್ಮೆಂಟ್ಗಳಿಂದ ಆ ರೀತಿ ಆಗ್ತಾಯಿದೆ ಹೊರತು ತಮಗೆಲ್ರಿಗೂ ಗೊತ್ತಿದೆ ದಲಿತ ಚಳವಳಿ, ಬಹುಜನ ಚಳವಳಿ, ಈ ಎಲ್ಲ ಸಮುದಾಯಗಳು, ಎಡ ಬಲ ಸಮುದಾಯಗಳು ನೀವು ಹೇಳಿದಾಗೆ ಆನೆ ಬಲವಾಗಿ ಕೆಲಸ ಮಾಡಿದಂಥ ಸಮುದಾಯಗಳು ಒಟ್ಟಾಗಿರ್ತವೆ. ಆದರೆ ಯಾರು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ, ಸ್ವಹಿತಾಸಕ್ತಿಗೋಸ್ಕರ ಅಥವಾ ಸೆಲ್ಫಿಶ್ ಪೊಲಿಟಿಕಲ್ ಮೋಟಿವ್ಸ್ಗೋಸ್ಕರ ಜನರಲ್ಲಿ ಯಾರು ಗೊಂದಲ ಮೂಡಿಸ್ತಾ ಇದ್ದಾರೆ ಅವರು ಮುಂದೊಂದು ದಿನ ಎಕ್ಸ್ಪೋಸ್ ಆಗ್ತಾರೆ. ಆದರೆ ಸಮುದಾಯಗಳು ಒಟ್ಟಾಗಿರ್ತವೆ. ಬಟ್ ಈ ನಾಯಕರ ಹೇಳಿಕೆಗಳನ್ನು ಸಮುದಾಯಗಳು ಗಮನಿಸ್ತಾ ಇದ್ದಾವೆ. ಸಮುದಾಯಗಳು ಈ ಹೇಳಿಕೆಗಳು ಮತ್ತು ಈ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಅದು ಖಂಡಿತ ಇಷ್ಟಪಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಏನು ಬಾಬಾ ಸಾಹೇಬರ ಕನಸು ನನಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತವೆ. ಈ ಗೊಂದಲಗಳನ್ನು ಹೆಚ್ಚು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಆ ಗೊಂದಲಗಳನ್ನು, ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಬೇಕು ಅಂತೇಳಿ ಬಿ ವಿ ಎಸ್ ಒತ್ತಾಯಿಸ್ತಾರೆ. ಇಲ್ಲ, ನಾವು ಬಹುಜನವಿದ್ದಾಗ್ಲೂ ಒಳ ಮೀಸಲಾತಿ ಪರವಾಗಿದ್ದೀವಿ. ಭಾರತೀಯ ವಿದ್ಯಾರ್ಥಿ ಸಂಘವಾಗಿದ್ದಾಗಲೂ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ. ನನಗನ್ಸುತ್ತೆ ಈಗ ಬಲಗೈ ಸಂಬಂಧಿತ ಜಾತಿಗಳು ಮೊದಲಿಂದಲೂ ಒಳ ಮೀಸಲಾತಿ ಪರವಾಗಿದ್ದಾವೆ. ಆದರೆ ರೋಸ್ಟರ್ ಬಿಂದುವಿನಲ್ಲಿ ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ಅವರು ಒಂದು ರಿಯಾಕ್ಷನ್ ಆಗಿ ಬೇಡ ಅಂತ ಹೇಳ್ತಾ ಇರ್ಬೋದು. ಆದರೆ ಅವರು ಒಟ್ಟಾರೆಯಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋದಿದೆ. ಉದಾಹರಣೆಗೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮಾದಿಗ ಹೋರಾಟದಲ್ಲಿ ಹೋಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳಿದರು. ಆದರೆ ಈಗ ಒಂದು ರಿಯಾಕ್ಷನ್ಗೋಸ್ಕರ ಅದು ಅವೈಜ್ಞಾನಿಕ ಅಂತ ಹೇಳ್ಬೋದು. ಆದರೆ ನಮಗೆ ಗೊತ್ತಿದೆ ಸ್ವಾಮೀಜಿಗಳು ಸಹ ಒಳ ಮೀಸಲಾತಿ ಪರವಾಗಿದ್ದಾರೆ. ರೋಸ್ಟರ್ ಬಿಂದುವಿನಲ್ಲಿ ಎಲ್ಲ ಸಮುದಾಯಗಳಿಗೆ ನ್ಯಾಯಯುತವಾಗಿ ಅಲ್ಲಿ ಗೊತ್ತು ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಒಳ ಮೀಸಲಾತಿಯ ಜಾರಿ ಮಾಡಿ ಅಂಥೇಳಿ ನಾವು ಕೂಡ ಸುಮಾರು 30 ವರ್ಷಗಳಿಂದ ಏನು ಹೋರಾಟ ನಡೀತಾ ಇದೆ, ನಾನು 25 ವರ್ಷಗಳಿಂದ ಹೋರಾಟನ ರೂಪಿಸ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಬಾಬಾ ಸಾಹೇಬರ ಆಸೆ ಏನಿದೆ, ಕಟ್ಟ ಕಡೆಯವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ಬಾಬಾ ಸಾಹೇಬರ ಆಸೆ. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮದು ಉದ್ದೇಶ. ಯಾರಿಗೆ ತುಳಿತಕ್ಕೊಳಗಾಗಿದ್ದಾರೆ, ಯಾರು ಇನ್ನೂ ಮೇಲ್ ಬರಲಿಕ್ಕಾಗಿಲ್ಲ ಅಂಥವ್ರನ್ನ ಮೇಲ್ ತರದೇ ಅವರ ಸಾಮಾಜಿಕ ಕನಸಾಗಿತ್ತು ಬಾಬಾ ಸಾಹೇಬರದು. ಅದೇ ನಮ್ಮ ನಿಲುವು ಕೂಡ ಅದೇ ಆಗಿದೆ. ಸೊ ಇಲ್ಲಿ ಏನಾಗ್ತಾಯಿದೆ, ರೋಸ್ಟ್ರ್ ಬಿಂದು ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂದರೆ 2 ಪೋಸ್ಟು 3 ಪೋಸ್ಟು ಜಾರಿ ಆದಾಗ ಸಮಸ್ಯೆ ಬರುತ್ತೆ. ಸೊ ಈ 2-3 ಪೋಸ್ಟ್ಗಳು ಬಂದಾಗ ಕಂಪ್ಲೀಟ್ಲಿ SC ಜನರಲ್ ಅಂತ ಮಾಡಬೇಕು. ಸೊ SC ಜನರಲ್ ಅಂತ ಮಾಡಿದ್ರೆ ಎಲ್ಲ ಕ್ಲಿಯರು, ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸೊ ಹೆಚ್ಚು ಉದ್ಯೋಗಗಳು ಬಂದಾಗ ಮೊದಲನೇದು ಹೇಗೆ ಕೊಡಲಿ, ಆಗ ಏನೂ ಸಮಸ್ಯೆ ಆಗೋಲ್ಲ. ಇದನ್ನು ಎಲ್ಲ ಬುದ್ಧಿವಂತ ಏನು ಸರ್ಕಾರದಲ್ಲಿ ಬುದ್ಧಿವಂತ IAS IPS ಆಫೀಸರ್ಗಳಿದ್ದಾರೆ, ಇವ್ರು ಕೂತ್ಕೊಂಡು ಸರಿ ಮಾಡ್ಬೋದಾಗಿತ್ತು. ಮತ್ತು ಎರಡೂ ಸಮಾಜದಲ್ಲಿ ಇಲ್ಲೂ 3 ಜನ ಮಿನಿಸ್ಟ್ರ್ ಇದ್ದಾರೆ, ಅಲ್ಲೂ 3-4 ಜನ ಮಿನಿಸ್ಟ್ರ್ ಇದ್ದಾರೆ. ಸೊ ಇವ್ರುಗಳು ಕೂತ್ಕೊಂಡು ಎಡಗೈ ಮತ್ತು ಬಲಗೈ ಮತ್ತು ಎಲ್ಲ ದಲಿತ MLAಗಳು ಎಲ್ಲರೂ ಸೇರ್ಕೊಂಡು ಇದನ್ನು ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಈ ಸಮಸ್ಯೆ ಉಲ್ಬಣ ಮಾಡಿ ಇದನ್ನು ಹೆಚ್ಚು ಒಂಥರ ರೊಚ್ಚಿಗೇಳಿಸಿ ಜನರನ್ನು ಅವರು ಯಾವಾಗಲೂ ಬೀದಿಲಿ ನಿಂತಿರಬೇಕು. ಮತ್ತು ಏನು ಹರಿರಾಮ್ ಅವ್ರು ಹೇಳಿದಾಗೆ ಈ ದಲಿತ್ CM ಅನ್ನೋ ಕೂಗು ಕಳೆದ ಒಂದು 2-3 ವರ್ಷಗಳಿಂದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬರ್ತಾಯಿತ್ತು. ಕೆಲವು ಪೇಪರ್ಗಳಲ್ಲೂ ಕೂಡ ಬಂತದು. 1.25 ಕೋಟಿಗೂ ಹೆಚ್ಚು ಜನ ದಲಿತರಿದ್ದಾರೆ ಈ ರಾಜ್ಯದಲ್ಲಿ ಅಂತ. ಸೊ ಆ ಸಂದರ್ಭದಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ BJP ಆಗಲಿ ದಲಿತ್ CMನ ಇದುವರೆಗೂ ಕೊಟ್ಟಿಲ್ಲ. ಆ ಕೊಡದೇ ಇರೋ ಕಾರಣಕ್ಕೆ ಈಗ ಏನಾದರೂ ಮಾಡಿ ಕೊಟ್ಬಿಡ್ಬೇಕಾಯ್ತು ಅಂತೇಳಿ ಷಡ್ಯಂತ್ರಗಳು, ಪರಮೇಶ್ವರ್ ಮುಖ್ಯಮಂತ್ರಿ ಆದಾಗಲೂ ತಪ್ಪಿಸಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆದಾಗಲೂ ತಪ್ಪಿಸಿದ್ದು, ಈ ಏನಿದೆ ಅದನ್ನು ಕೂಡ ಯಾರು ಮುನಿಯಪ್ಪ ಅವರಾಗಲಿ ಅಥವಾ H. ಸಿ ಮಾದೇವಪ್ಪ ಅವರಾಗಲಿ ಅಥವಾ ಪರಮೇಶ್ವರರಾಗಲಿ ಯಾರನ್ನೂ ಮುಖ್ಯಮಂತ್ರಿಗಳು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈಗ ಇಡೀ ಸಮಾಜನ 101 ಜಾತಿನೂ ಒಂದೊಂದೇ ವರ್ಗದಲ್ಲಿ ಡಿವೈಡ್ ಮಾಡಿದ್ದಾರೆ.
ಆ ಡಿವೈಡ್ ಮಾಡೋದ್ರಿಂದ ಏನಾಗ್ತಾಯಿದೆ, ಈಗ ಯಾರು ದಲಿತ ಸಿ ಎಮ್ಗೆ ಈಗ ಯಾರು ಅಪ್ಲೈ ಮಾಡಿದ್ರೆ ಮಾದಿಗರು ವಿರೋಧ ಮಾಡ್ತಾರೆ, ನಮ್ಮ ಮುನಿಯಪ್ಪರು ಕೊಡಿ ಅಂತಾರೆ. ಸೊ ಅಂದರೆ ದಲಿತ ಅಂತ ಏನು ಒಂದು ಕಾನ್ಸೆಪ್ಟ್ ಇತ್ತು ಅದನ್ನು ಮುಗಿಸಿದ್ದಾರೆ. ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಭಾಳ ಬ್ಯೂಟಿಫುಲ್ಲಾಗಿ SC ST OBC ರಿಲಿಜಿಯಸ್ ಮೈನಾರಿಟಿ ಇಂಥ ತುಳಿತಕ್ಕೆ ಒಳಗಾದಂಥ ಸಮಾಜಗಳೆಲ್ಲ ಸೇರ್ಕೊಂಡು ಈ ರಾಜ್ಯನ ಹಿಡೀರಿ, ಅದರಲ್ಲಿ ಯಾರು ಶೋಷಿತ ವರ್ಗ ಈ ದೇಶವನ್ನು ಆಳಿದ್ರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ಅವರ ಆಶಯ ಏನಿತ್ತು ಅದನ್ನು ಮಣ್ಪಾಲು ಮಾಡಬೇಕು ಅನ್ನೋದೇ ಈ ಮನುವಾದಿಗಳ ಮನಸ್ಥಿತಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಏನಿಲ್ಲ, ಈಗ ಕೂಡಲೇ 27ನೇ ತಾರೀಕು ಅವ್ರು ಏನು ವಿಶೇಷ ಅಧಿವೇಶನ ಇದೆ ಅದರಲ್ಲಿ ಸಚಿವ ಸಂಪುಟದಲ್ಲಿ ರೋಸ್ಟರ್ ಬಿಂದುನ ಸರಿ ಮಾಡಿ ಎಲ್ಲ ಸಮಾಜಕ್ಕೂ ನ್ಯಾಯ ದೊರಕಿಸ್ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ಬೇಕು. ತಗೊಳ್ಳಿಲ್ಲ ಅಂದರೆ ಇನ್ನು ಬೇರೆ ರೀತಿಯ ಹೋರಾಟಗಳು ಶುರುವಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು.